ಮಗುವೆ, ನಿನ್ನ ಇಡೀ ಕುಟುಂಬದ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. ನಿನ್ನ ಸುತ್ತಮುತ್ತಲಿನ ಜನರ ಮುಖಾಂತರ ನಾನು ನಿನಗೆ ಮಾರ್ಗದರ್ಶನ ನೀಡುತ್ತಿರುತ್ತೇನೆ. ನಿನ್ನ ವಿವೇಕ ಬುದ್ಧಿಯಿಂದ ಯಾವಾಗ ಏನನ್ನು ಹಿಡಿದುಕೊಳ್ಳಬೇಕು ಅಥವಾ ಯಾವಾಗ ಎಲ್ಲವನ್ನೂ ಮರೆತು ಬಿಡಬೇಕು ಎಂಬ ವಿವೇಚನೆ ಇರಲಿ. ಘನತೆಯಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೋ. ನೀನು ಬೇರೆಯವರೊಂದಿಗೆ ಮಾತನಾಡುತ್ತೀಯೋ ಅಥವಾ ಇಲ್ಲವೋ, ಆದರೆ ಎಲ್ಲರನ್ನೂ ಸಮಭಾವದಿಂದ ನಿನ್ನಲ್ಲಿರುವಂತೆ ಅವರಲ್ಲೂ ವಾಸ ಮಾಡುವ ದೈವಿಕತೆಯನ್ನು ಗುರುತಿಸಿ ಗೌರವಿಸು. ಆಗ ಮಾತ್ರ ನೀನು ದೈವಿಕ ಏಕತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಈ ದಿನಗಳಲ್ಲಿ ಯಾರನ್ನು ಬೆಳಕು ಇಲ್ಲವೇ ಕತ್ತಲು ಎಂದು ಹೆಸರಿಸಬೇಡ. ಬೆಳಕು ಮತ್ತು ಕತ್ತಲು ಇವೆರಡೂ ನಿನ್ನೊಳಗೆ ವಾಸವಾಗಿದೆ. ಎರಡರಲ್ಲಿ ಸಮತೋಲನವನ್ನು ಇರಿಸು ಮತ್ತು ತಟಸ್ಥನಾಗಿ ಕೇಂದ್ರದಲ್ಲೇ ನಿನ್ನ ಗಮನವಿರಿಸು. ನನ್ನ ಆಶೀರ್ವಾದಗಳೊಂದಿಗೆ ಇರು.